ಈಗ ಸ್ವಲ್ಪ ರಾಜಕೀಯದ ಬಗ್ಗೆ ಮಾತಾಡೋಣ. 4 ತಿಂಗಳಾಯ್ತು ಅಂತ ಕಾಣಿಸುತ್ತೆ. ಜೂನಲ್ಲಿ ರಿಸಲ್ಟ್ ಹೊರ ಬಂತು, ಸಂಸದರಾಗಿ ಈಗ 4 ತಿಂಗಳಾಯ್ತು. ಒಂದಷ್ಟು ವಿಡಿಯೋಗಳನ್ನ ಕೂಡ ಗಮನಿಸಿದ್ವಿ. ಪಾರ್ಲಿಮೆಂಟಲ್ಲಿ ನೀವು ಮಾತಾಡಬೇಕಾದ್ರೆ ಮಹಾರಾಜರ ಗಾಂಭೀರ್ಯದ ಒಂದು ಮಾತಿನ ಸಂದರ್ಭದಲ್ಲಿ ಇಡೀ ಸ್ತಬ್ಧಗೊಂಡಿತ್ತು ಕಲಾಪ ಅಂತ ಹೇಳಿ. ಹೇಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್? ಏನು ಮಹಾರಾಜರ ಒಂದು ಗಂಭೀರ್ಯ ಅಥವಾ ಅದರದ್ದು ಒಂದು ವಾತಾವರಣ ಅಂತ ಏನು ಸೃಷ್ಟಿಯಾಗಿರಲಿಲ್ಲ. ಪಾರ್ಲಿಮೆಂಟಲ್ಲಿ ಯಾವಾಗಲೂ ನಾವು ಇಂಥ ಎಜುಕೇಷನ್ನು ಇಂಥದ್ದು ಇತ್ಯಾದಿ ಮೇಲೆ ಮಾತಾಡುವಾಗ ಎಜುಕೇಷನ್ ಬಗ್ಗೆ ಮಾತಾಡಿದ್ವಿ. ಇಂಥ ಇತ್ಯಾದಿ ಮೇಲೆ ಮಾತಾಡುವಾಗ ಸಾಮಾನ್ಯವಾಗಿ ಎರಡು ವಿರೋಧ ಪಕ್ಷ ಇರ್ಬೋದು, ನಮ್ಮವರು ಇರ್ಬೋದು, ಸಾಮಾನ್ಯವಾಗಿ ಎಲ್ಲರೂ ಕೇಳ್ತಾರೆ, ಗೌರವ ಕೊಡ್ತಾರೆ. ಅದು ಏನು ನನಗೋಸ್ಕರ ಅಂತ ಯಾರು ಕೊಟ್ಟಿಲ್ಲ, ಅದು ಮುಂದೇನೂ ಕೊಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇದು ಸಾಮಾನ್ಯ ಸಂಸದರಾಗಿ ಎಲ್ಲರೂ ಕೂಡ ಆ ದೃಷ್ಟಿಕೋನದಿಂದ ನೋಡ್ತಾರೆ, ಅದೇ ರೀತಿ ನೋಡಲೂಬೇಕು, ಅದೇ ಸೂಕ್ತ. ಪಾರ್ಲಿಮೆಂಟು ಒಂದು ಅತ್ಯದ್ಭುತವಾದ ವ್ಯವಸ್ಥೆ. ನಮ್ಮ ಏನು ಜನರ ಆಕಾಂಕ್ಷೆಗಳು ಇರ್ಬೋದು, ಅಭಿವೃದ್ಧಿ ಹೇಗಾಗಬೇಕು, ನೀತಿ ನಿಯಮ ಮೂಲಕ ಯಾವ ರೀತಿ ಸಮಾಜವನ್ನು ಪರಿವರ್ತನೆ ಮಾಡ್ಬೋದು, ಅದೆಲ್ಲವನ್ನು ವ್ಯಕ್ತಪಡಿಸುವಂಥದ್ದು, ಮಂಡಿಸುವಂಥದ್ದು ಒಂದು ಒಳ್ಳೆ ಟೆಂಪಲ್ ಆಫ್ ಡೆಮಾಕ್ರಸಿ ಅಂತ ಹೇಳಿದರೆ ಅದು ಒಂದು ಸೂಕ್ತವಾದ ಅದು ಒಂದು ಐಡೆಂಟಿಫಿಕೇಷನ್. ಅದಕ್ಕೆ 4 ತಿಂಗಳಲ್ಲಿ ಕ್ಷೇತ್ರವನ್ನು ಎಷ್ಟು ಸುತ್ತಾಡಿದ್ರಿ? ಕ್ಷೇತ್ರವನ್ನು ಹೇಗೆ ಈಗ ನಿಮ್ಮನ್ನು ಸ್ವೀಕಾರ ಮಾಡಿದೆ? ಮತದ ಮೂಲಕ ಆಗಲೇ ಸ್ವೀಕರಿಸಿದ್ದಾರೆ ಅವರು. ಒಂದು ಏನು ಮೈಸೂರು ಮತ್ತು ಕೊಡಗು, ಇಡೀ ಒಂದು ಕಡ್ಕೋಳದಿಂದ ಸಂಪಾಜೆವರೆಗೆ ಭಾಳ ವಿಸ್ತಾರವಾದ ಕ್ಷೇತ್ರ. ಎಲ್ಲನೂ ಪ್ರವಾಸ ಮಾಡೋದು 4 ತಿಂಗಳಲ್ಲಿ ಆಗಲ್ಲ. ಗ್ರಾಮ ಪಂಚಾಯತ್ ಮಟ್ಟಕ್ಕೇ ಹೋಗೋದು ಭಾಳ ಕಷ್ಟ. ಆದರೂ ಸಹ ಈಗ ಹುಣಸೂರಲ್ಲಿ ಸುಮಾರು 3 ಹೋಬಳಿ, ಪಿರಿಯಾಪಟ್ಟಣದಲ್ಲಿ 2, ವಿರಾಜಪೇಟೆ ಕಡೆ ಮಡಿಕೇರಿಯಲ್ಲಿ ಕೆಲವು ಹೋಬಳಿಗಳು, ನಮ್ಮ ಮೈಸೂರಿನಲ್ಲಿ ನಗರದಲ್ಲಿ 3 ಕ್ಷೇತ್ರದಲ್ಲೂ ಸಹ ಇವತ್ತು ಒಂದು ರೀತಿ ಹೋಗಿದ್ದೀವಿ. ಸಂಪೂರ್ಣವಾಗಿ ಹೋಗಿದಂಥದ್ದು ಯಾವತ್ತೂ ಹೇಳೋಕ್ಕಾಗಲ್ಲ, ಆದರೆ ಹೋಗಿದ್ದೀವಿ. ಮತ್ತು ಚಾಮುಂಡೇಶ್ವರಿಯಲ್ಲೂ ಸಹ ಎಂಟ್ರಿ ಕೊಟ್ಟು ಕೆಲವು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ನಮ್ಮ ಪಕ್ಷದಿಂದ ಏನು ಸದಸ್ಯತೆ ನಡೀತಾ ಇದೆ ಅದರ ಮೂಲಕನೂ ಕೂಡ ಪ್ರವಾಸ ಮಾಡುವಂಥದ್ದು ಅವಕಾಶ ಸಿಗ್ತಾಯಿದೆ. ಒಳ್ಳೆಯ ಇದು ಉಪಕ್ರಮ ನಿಜಕ್ಕೂ. ಯಾಕೆಂದರೆ ಕ್ಷೇತ್ರಕ್ಕೆ ನಾವು ನಿಜವಾಗ್ಲೂ ಅದರಿಗೆ ಒಂದು ಭೌಗೋಳಿಕವಾಗಿ ಅದರ ಅರ್ಥ ಆದ್ರೇ ನಿಮಗೆ ಒಂದು ಕ್ಷೇತ್ರದ ಮೇಲೆ ನಿಮಗೆ ಒಂದು ಅದರ ಬೇರೆ ಬೇರೆ ಜಾಗದಲ್ಲಿ ಏನು ಸಮಸ್ಯೆಗಳು ಆಗ್ಬೋದು, ಏನು ಇದೆ ಸವಾಲು, ಮುಂದೆ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅಂತ ಅದು ಬರೀ ಪ್ರವಾಸದ ಮೇಲೆ ಅಲ್ಲಿ ಸ್ಥಳೀಯರ ಜೊತೆ ಚರ್ಚೆ ಮಾಡಿ ಅರ್ಥ ಆಗುತ್ತೆ. ಅದು ಬರೀ ಅಲ್ಲಿ ಹೋದರೆ ಪ್ರವಾಸ ಮಾಡಿದ್ರೇ ಅದು ಗೊತ್ತಾಗುತ್ತೆ. ಫಸ್ಟ್ ಟೈಮ್ ಪಾರ್ಲಿಮೆಂಟ್ಗೆ ಎಂಟ್ರಿ ಆದಾಗ ಏನು ಅನಿಸಿತ್ತು? ಎಲ್ಲ 2 ಪಕ್ಷದ ಸಹ ವರಿಷ್ಠ ನಾಯಕರು ಇದ್ದಾರೆ. ಅವರ ಕೈಯಲ್ಲಿ ಏನೇನು ನೀತಿ ನಿಯಮಗಳನ್ನು ರೂಪಿಸಿದ್ದಾರೆ, ರಚನೆ ಮಾಡಿದ್ದಾರೆ. ಇಡೀ ದೇಶದ ಭವಿಷ್ಯವನ್ನು ರೂಪಿಸುವಂಥದ್ದು ಒಂದು ಸ್ಥಳ ಅದು. ಯಾವ ರೀತಿ ಅಭಿವೃದ್ಧಿ ಆಗುತ್ತೆ, ಇಲ್ಲಿ ಏನೇನು ಚರ್ಚೆಗಳಾಗುತ್ತೆ, ದೇಶದಲ್ಲಿ ನಡೀತಾ ಇರುವಂಥದ್ದು ಘಟನೆಗಳಿರ್ಬೋದು, ದೇಶ ಭವಿಷ್ಯದಲ್ಲಿ ಯಾವ ರೀತಿ ಮುಂದುವರಿಬೇಕು ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡುವಂಥದ್ದು. ನಿಜವಾಗ್ಲೂ ಇಟ್ಸ್ ದ ಟೆಂಪಲ್ ಆಫ್ ಡೆಮಾಕ್ರಸಿ ಅಂತ ಹೇಳ್ತಾರೆ. ಅದೇ ಸೂಕ್ತವಾದ ಡಿಸ್ಕ್ರಿಪ್ಷನ್ ಎಲ್ಲಕ್ಕಿಂತ. ಈ ಒಂದು ಎಲೆಕ್ಷನಲ್ಲಿ ಸೋಲಿ ಅಥವಾ ಗೆದ್ದು ಬಂದರೂ ಕೂಡ ಒಂದಷ್ಟು ಚರ್ಚೆಗಳನ್ನು ಮಾಡ್ತಾರೆ. ಯಾಕೆ ಸೋತ್ವಿ, ಯಾಕೆ ಗೆದ್ವಿ ಅಂತೇಳಿ ಒಂದಷ್ಟು ನಿಮ್ಮಲ್ಲಿ ಒಂದು ಚರ್ಚೆಗಳಾಗುತ್ತೆ. ನೀವು ಯಾಕೆ ಗೆದ್ರಿ ಅಂತ ಅನ್ನಿಸ್ತಾ ಇದೆ? ಒಂದು ಮಹಾರಾಜರು ಅನ್ನೋ ಕಾರಣಕ್ಕೋಸ್ಕರನ, ಅಥವಾ ಒಂದು ಮೋದಿಯವರ ಅಲೆಯಿಂದ ನಾನು ಗೆದ್ದು ಬಂದಿರ್ಬೋದು ಅಂತ ಅನಿಸ್ತಾ, ಅಥವಾ BJP ಪಕ್ಷ, ಅಥವಾ ಮತ್ತೊಮ್ಮೆ ಮೋದಿ ಸರ್ಕಾರಕ್ಕೆ ಜನ ಯಾವುದೇ ಒಂದು ಕಾರಣಕ್ಕೆ ಗೆಲ್ಲೋದಿಲ್ಲ? ನೀವು ಹೇಳಿದ ಎಲ್ಲ ಕಾರಣನೂ ಕೂಡ ನಿಜ. ಎಲ್ಲವೂ ಕೂಡ ಮರ್ಜಾಗಿ ನಮಗೆ ಆಗುವಂಥದ್ದು ಅವಕಾಶ ಸಿಕ್ಕಿದೆ. ಒಂದು ಕಡೆ ಜನರು ಭಾಳ ಬುದ್ಧಿವಂತರು, ಇಲ್ಲಾಂದರೆ ಲೋಕಸಭಾ, ರಾಜ್ಯಸಭಾ, ಇದು ವಿಧಾನಸಭೆಯಲ್ಲಿ ಅಷ್ಟೊಂದು ವ್ಯತ್ಯಾಸ ಇರೋಕ್ಕೆ ಸಾಧ್ಯವೇ ಇಲ್ಲ. ಎಲ್ಲೆಲ್ಲಿ ನಾವು ವಿಧಾನಸಭೆಯಲ್ಲಿ ಸೋಲನ್ನು ಅನುಭವಿಸಿದ್ವಿ ಅಲ್ಲೇ ಒಂದು ಒಳ್ಳೆ ಲೀಡ್ ಬಂದಿದೆ. ಸೊ ಜನರು ಭಾಳ ಬುದ್ಧಿವಂತರು. ಕಳೆದ 10 ವರ್ಷದಲ್ಲಿ ಏನು ದೇಶ ಯಾವ ರೀತಿ ಪರಿವರ್ತನೆ ಆಗಿದೆ ಅವರೇ ಅನುಭವಿಸಿದ್ದಾರೆ. ಅದಕ್ಕಾಗಿ ಪ್ರಧಾನಮಂತ್ರಿ ಅವರಿಗೆ ಅವರ ಬೆಂಬಲಕ್ಕಾಗಿ ಎಲ್ಲರೂ ನಿಂತಿದ್ದಾರೆ. ಅದರ ಜೊತೆಗೆ ಅವರು ಬರೀ ಅದ್ರ ಮೇಲೆ ಅದ್ರ ಮೇಲೆ ಅವಲಂಬಿಸೋದಿಲ್ಲ, ವ್ಯಕ್ತಿನೂ ನೋಡ್ತಾರೆ. ಯೋಗ್ಯತೆ ಇರಬೇಕು, ಸಾಮರ್ಥ್ಯ ಇರಬೇಕು, ಅವರ ಏನು ನಡವಳಿಕೆ, ಅವರ ವ್ಯಕ್ತಿತ್ವ, ಅವರ ಸಿದ್ಧಾಂತ ಎಲ್ಲನೂ ಸಹ ಅವರು ನೋಡ್ತಾರೆ. ಅದ್ರ ಮೇಲೂ ಕೂಡ ಸಹ ಅದು ಅವಲಂಬಿಸ್ತದೆ. ಸೊ ಅದೆಲ್ಲನೂ ನೋಡಿ ಅವರು ನಮ್ಮ ಪರವಾಗಿ ಮತವನ್ನು ಹಾಕಿದ್ದಾರೆ. ಪ್ರಧಾನಿಗಳನ್ನ ಎಷ್ಟು ಬಾರಿ ಮೀಟ್ ಮಾಡಿದ್ರಿ ಆಫ್ಟರ್ ಸಂಸದರಾದ್ಮೇಲೆ? ಇಲ್ಲ, ಆ ಥರ ಏನು ಮೀಟ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ನಮ್ಮ ಕೆಲಸ ನಾವು ನೋಡ್ಕೋಬೇಕಾಗಿದೆ. ಏನಾದರೂ ಇದ್ದರೆ ನಾವು ಡೆಫಿನೆಟ್ ಮೀಟ್ ಮಾಡ್ತೀವಿ. ಆದರೆ ಅವರ ಮಾರ್ಗದರ್ಶನ, ಸಲಹೆ ನಮಗೆಲ್ಲರಿಗೂ ಗೊತ್ತಾಗುತ್ತೆ. ಈಗ ಸಾಮಾನ್ಯ ಸಂಸದರಾಗಿ ನಾವು ಕೆಲಸವನ್ನು ಮಾಡಬೇಕಾಗಿದೆ. ಏನು ವಿಶೇಷವಾದ ಸ್ಥಾನ ಬೇಕಾಗಿಲ್ಲ ನಮಗೆ. ಪ್ರಧಾನಮಂತ್ರಿ ಅವರ ದೃಷ್ಟಿ ಆಗಲೇ ಭಾಳ ಸ್ಪಷ್ಟವಾಗಿ ಅವರು ಬೇಕಾದಷ್ಟು ಸತಿ ಮಂಡಿಸಿದರೆ, ಇಡೀ ಚುನಾವಣೆಯಲ್ಲಿ ಹೇಳಿದ್ದಾರೆ ವಿಕಸಿತ ಭಾರತಕ್ಕಾಗಿ ಏನೇನು ಆಗಬೇಕು ಅಂತ. ಅದಂತೆ ನಾವು ಕೆಲಸ ಮಾಡ್ತೀವಿ.
ಸರ್ ನೋಡಿ ಸರ್, ಕಳೆದ ವರ್ಷ ಸನಾತನದ ಧರ್ಮದ ವಿಚಾರವಾಗಿ ತಮಿಳುನಾಡಲ್ಲಿ ಯಾವ ರೀತಿಯಾಗಿ ಅಲ್ಲಿ ಚರ್ಚೆಗಳಾಗಿತ್ತು, ಸ್ಟಾಲಿನ್ ಅವರ ಪುತ್ರ ಯಾವ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಟಿದ್ರು, ಅದು ನಿಮ್ಗೆ ಕಳೆದ ವರ್ಷ ನಾನೇ ಪ್ರಶ್ನೆ ಮಾಡಿದ್ದೆ. ಆದರೆ ಈ ಬಾರಿ ಇವತ್ತು ನಿನ್ನೆ ಮೊನ್ನೆ ಚರ್ಚೆಗಳಾಗ್ತಾ ಇರುವಂಥದ್ದು ತಿರುಪತಿ ತಿಮ್ಮಪ್ಪನ ಲಡ್ಡುವಿನಲ್ಲಿ ಈ ಪ್ರಾಣಿಗಳ ಕೊಬ್ಬು ಮಿಶ್ರಿತ ಮಾಡಿ ಭಕ್ತಾದಿಗಳಲ್ಲಿ ಒಂದೇನೋ ಒಂದು ರೀತಿಯಲ್ಲಿ ಅವರ ಭಕ್ತಿ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಅನ್ನೋ ವಿಚಾರ. ನೀವೊಬ್ಬ ಸಂಸದರಾಗಿ ಹೇಗೆ ಇದನ್ನೆಗೆ ಉತ್ತರ ಕೊಡ್ತೀರಿ, ಒಬ್ರು ರಾಜವಂಶಸ್ಥರಾಗಿ ಇದಕ್ಕೆ ಹೇಗೆ ಉತ್ತರ ಕೊಡ್ತೀರಿ? ಎರಡು ಉತ್ತರನೇ ಒಂದೇನೆ. ಇಂಥ ಒಂದು ಘಟನೆ ನಡೆದಿದ್ದೆ, ಇದು ಭಾಳ ಗಂಭೀರ. ಅಚ್ಚುಕಟ್ಟಾಗಿ ಅವರು ಒಂದು ತನಿಖೆ ಮಾಡಬೇಕಾಗಿದೆ. ತನಿಖೆಯ ಒಂದು ವರದಿಯೊಂದಿಗೆ ನಾವು ಕೂಡ ಮುಂದುವರಿತೀವಿ. ಆದರೆ ಇಂಥ ಘಟನೆಗಳು ನಡೆದಿದ್ದರೆ ಅಥವಾ ಎಲ್ಲೇ ಆದರೂ ನಮ್ಮ ಭಾವನೆಗೆ ಅಂದರೆ ಧರ್ಮಕ್ಕೆ, ಸನಾತನ ಧರ್ಮಕ್ಕೆ ಧಕ್ಕೆ ಕೊಡುವಂಥದ್ದು ಕೆಲಸ ಆಗ್ತಾಯಿದ್ರೆ 100ಕ್ಕೆ 100 ಅದರ ವಿರುದ್ಧವಾಗಿ ನಾವು ಇರ್ತೀವಿ. ಆದರೆ ನಾವು ಕೂಡ ತನಿಖೆ ಆಗೋವರೆಗೂ ಕಾಯ್ತೀವಿ. ತನಿಖೆಯ ಒಂದು ಏನು ಆದೇಶ ಬರುತ್ತೋ ಅಥವಾ ತನಿಖೆ ಮೂಲಕ ಏನಾದರೂ ಆಚೆ ಬಂದರೆ ಆವಾಗ ಸೂಕ್ತವಾದ ಕ್ರಮವನ್ನು. ಈಗ ಈ ಮೈಸೂರಿನ ಸಂಸದರಾಗಿರೋದು ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇವತ್ತು ಮೈಸೂರು ಅನ್ನೋ ವಿಚಾರ ಬಂದಾಗ ಇವತ್ತು CM ಸಿದ್ದರಾಮಯ್ಯ ಅವರ ಚೇರ್ನವರೆಗೂ ಹೋಗಿದೆ. ಅದು ಮೂಢ ಹಗರಣದ ವಿಚಾರವಾಗಿ ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ. ಏನೇ ಆದರೂ ಕೂಡ ತನಿಖೆ ಆಗಬೇಕು ಅಂತೇಳಿ ಪ್ರತಿಯೊಬ್ಬರು ಕೂಡ ಹೇಳ್ತಿದ್ದಾರೆ. ಇವತ್ತು ನಿಮ್ಮದೇ ಪಕ್ಷ ರಾಜೀನಾಮೆ ಕೊಡಬೇಕು ಅಂತೇಳಿ ಬೆಂಗಳೂರಿಂದ ಮೈಸೂರಿಗೂ ಪಾದಯಾತ್ರೆಯನ್ನು ಮಾಡ್ಕೊಂಡು ಬಂತು. ನೀವು BJP ಸಂಸದರಾಗಿ ಮೂಢ ಹಗರಣದ ವಿಚಾರವಾಗಿ ಏನು ಹೇಳೋದು ಬಯಸ್ತೀರಿ? ಈಗಾಗಲೇ ಸುದ್ದಿ ನಿಮಗೆ ನೆನ್ನೆ ಗೊತ್ತಿರುತ್ತೆ. ಅವರ ಹೆಂಡತಿಯವರು 4 ಸೈಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಅದು ತಪ್ಪು ಒಪ್ಕೊಳ್ಳಂಗಿರಂಗೆ ತಪ್ಪು ಒಪ್ಕೊಂಡಿದ್ದಾರೆ. ತಪ್ಪು ಒಪ್ಕೊಂಡ್ರೂ ಸಹ ನಾವು ಅದೇನು ಅಲ್ಲಿಗೆ ಮುಗಿದಲ್ಲ, ತನಿಖೆ ಆಗಲೇಬೇಕಾಗಿದೆ. ತನಿಖೆಯನ್ನು ಮುಗಿಸಬೇಕಾಗಿದೆ. ನಂತರ ಗೊತ್ತಾಗಬೇಕು ಇದು ಯಾವ ರೀತಿ ಅವರ ಪ್ರಭಾವ ಇತ್ತು, ಏನಕ್ಕೆ ಈ ಥರ ಒಂದು ಆಡಳಿತ ದುರುಪಯೋಗ ಆಗಿದೆ. ಮತ್ತು ಅದು ಜಸ್ಟಿಸ್ ಹ್ಯಾಸ್ ಟು ಬಿ ಸರ್ವ್ಡ್, ನ್ಯಾಯ ಕೊಡಲೇಬೇಕು ಸಮಾಜಕ್ಕೆ. ಅದಕ್ಕಾಗಿ ತನಿಖೆ ಆಗಲೇಬೇಕು. ಸುಮ್ಮನೆ ರಿಟರ್ನ್ ಮಾಡಿದ ಸೈಟ್ ಅಲ್ಲಿಗೆ ಅದು ಅಂತ್ಯ ಅಲ್ಲ, ತನಿಖೆ ಆಗಲೇಬೇಕು. ಅವ್ರು ರಾಜೀನಾಮೆ ಕೊಡಲಿ, ನಂತರ ತನಿಖೆ ನಡೆಸಲಿ ಫ್ರೀಯಾಗಿ, ಓಪನ್ ಆಗಿರೋ ಸೋರ್ಸಿಂದ. ರಾಜೀನಾಮೆ ಯಾರು ಕೊಡಬೇಕು ಅಂತ ಹೇಳ್ತಾ ಇದ್ರಿ? ಮುಖ್ಯಮಂತ್ರಿಗಳು. ಇನ್ಯಾರು ಕೊಡ್ತಾರೆ ರಾಜೀನಾಮೆ? ಕೊಡೋದಿಲ್ಲ. ಏನು ಕೊಡಬೇಕು? ನಾವು ರಾಜೀನಾಮೆ ಕೊಡ್ತೀವಿ ಅಂತ ಆಗ್ರಹಿಸ್ತೀವಿ. ಅವರ ಅದು ಇಚ್ಛೆ. ನಾವು ಹೇಳ್ತಾ ಇರೋದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಾಗ, ಮುಖ್ಯಮಂತ್ರಿ ಇರುವಾಗ ನೀವು ಎಲ್ಲ ಅಧಿಕಾರಿಗಳ ಮೇಲೆ ನಿಮ್ಮ ಪ್ರಭಾವ ಇದ್ದೇ ಇರುತ್ತೆ. ಅದಿರುವಾಗ ನೀವು ಏನು ಒಂದು ಫ್ರೀ ಆಗಿರುವಂಥದ್ದು, ಓಪನ್ ಆಗಿರುವಂಥದ್ದು ತನಿಖೆ ನಡೆಸೋದು ಸಾಧ್ಯವಾಗೋದಿಲ್ಲ. ಅದಕ್ಕಾಗಿ ತನಿಖೆ ಕೊಡಿ, ನಂತರ ಅದು ಫ್ರೀಯಾಗಿ ಓಪನ್ ಆಗಿ ಆ ತನಿಖೆಯನ್ನು ಆಗತ್ತೆ. ವಿಶ್ವಾಸ ಇದೆ ಇದರಲ್ಲಿ ಯಾರಿಗೆ ಎಲ್ಲಿ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಸಿಗುತ್ತೆ ಅಂತೇಳಿ? ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟರೆ ವಿಶ್ವಾಸ ಇದೆ. ತನಿಖೆ ಆಗಬೇಕು. ನಾವು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸ್ತೀವಿ. ರಾಜೀನಾಮೆ ಕೊಡಲೇಬೇಕು ಅಂತೇನಿಲ್ವಲ್ಲ ಅಂತೇಳಿ ಇವತ್ತು ಸಚಿವರು ಹೇಳ್ತಿದ್ದಾರೆ, ಅನೇಕ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಹೇಳ್ತಿದ್ದಾರೆ. ಯಾಕೆ ಕೊಡಬೇಕು, ಇಲ್ಲೇನಾಗಿದೆ, ಆರೋಪ ಕೇಳಿ ಬರ್ತಾ ಇದ್ದಂಗೆ ರಾಜೀನಾಮೆ ಕೊಟ್ಬಿಡ್ಬೇಕಾ ಅನ್ನೋ ಮಾತುಗಳು. ಆರೋಪ ಅಲ್ಲ, FIR ರಿಜಿಸ್ಟರ್ ಆಗಿದೆ. ಅದು ಬರೀ ಆರೋಪ ಅಲ್ಲ, FIR ರಿಜಿಸ್ಟರ್ ಆಗಿದೆ. ತನಿಖೆ ಆಗಲಿ. ಈಗ ತನಿಖೆ ಆಗಲಿ, FIR ಆಗಿದ ತಕ್ಷಣ ಅದು ಆರೋಪ ಸಾಬೀತಾಗ್ಬಿಡುತ್ತಾ? ಇಲ್ವಲ್ಲ, ತನಿಖೆ ಆಗಲಿ. ಇದು ಭಾಳ ಗಂಭೀರವಾದದ್ದು. ಅವರೇ ಬಂದು ತಪ್ಪನ್ನು ಸಹ ಅವರೇ ಅದು ತಪ್ಪಾಗಿದೆ ಅಂತ ಅವರು 2 ಹಗರಣದಲ್ಲಿ ಹೇಳಿದ್ದಾರೆ. ಒಂದು ವಾಲ್ಮೀಕಿ ಹಗರಣ, ಇವಾಗ ಇದು ಮೂಢ ಹಗರಣನೂ ಸಹ ತಪ್ಪಾಗಿದೆ ಅಂತ ಒಪ್ಕೊಂಡಿದ್ದಾರೆ. ಈ ಸೈಟು ಪುನಃ ನಾವು ಹಿಂದೆ ಕೊಡ್ತೀವಿ ಅಂತ ಹೇಳಿರೋ ಕಾರಣಕ್ಕಾಗಿ ಅದು ತಪ್ಪು ಅವರೇ ಹೇಳಿದ್ದಾರೆ. ಅದಕ್ಕಾಗಿ ಅವರು FIR ಸಹ ರಿಜಿಸ್ಟರ್ ಆಗಿರೋ ಕಾರಣಕ್ಕಾಗಿ ಅವರು ಅದು ಸೂಕ್ತವಾದ ಕ್ರಮ ಅಂದರೆ ರಾಜೀನಾಮೆ ಕೊಟ್ಬಿಟ್ಟು ತನಿಖೆ ಮಾಡಲಿ. ಒಂದು ಅಚ್ಚರಿ ಮೂಡಿಸುವಂಥ ವಿಚಾರ ಏನಂತಂದರೆ, ಬೆಳಗ್ಗೆ ಪತ್ರ ಸಿಗುತ್ತೆ ಮಾಧ್ಯಮದವ್ರಿಗೆ, ಸಂಜೆ ಅಷ್ಟೊತ್ತಿಗೆ ಮೂಡ ಚೇರ್ಮನ್ ಹೇಳ್ತಾರೆ ನಾವು ವಾಪಸ್ ತಗೊಂಡ್ಬಿಟ್ಟಿದ್ದೀವಿ ಅಂತೇಳಿ. ಅಷ್ಟು ಬೇಗ ಪ್ರೊಸೆಸ್ ಆಗೋಗುತ್ತಾ? ಪ್ರಕ್ರಿಯೆ ಏನಾಗಬೇಕು ಅದಾಗಲಿ. ಆದರೆ ನಮ್ಮ ನಿಲುವು ಭಾಳ ಸ್ಪಷ್ಟವಾಗಿದೆ. ರಾಜೀನಾಮೆ ಕೊಟ್ಟು ತನಿಖೆ ಮಾಡಿಸಲಿ. ಈ ವಿಷಯದಲ್ಲಿ ಹಗರಣದ ಎಲ್ಲ ವಿಚಾರಗಳು ಆಚೆ ಬರಬೇಕಾಗಿದೆ. ಸಮಾಜಕ್ಕೆ ನ್ಯಾಯವನ್ನು ಸಿಗಬೇಕಾಗಿದೆ. ಬ್ಯಾಕ್ ಟು ದಸರಾಗೆ ಬರೋಣ ಸರ್. ಸಾಕು ರಾಜಕೀಯ ಸಾಕು. ಈ ಬಾರಿ ಮಗ ಯಾವ ರೀತಿಯಾಗಿ ಪ್ರಿಪೇರ್ ಆಗ್ತಿದ್ದಾರೆ ಈ ಒಂದು ದಸರಾಗೆ? ಯಾಕಂದ್ರೆ ಕಳೆದ ವರ್ಷ ಇದೇ ಪ್ರಶ್ನೆ ಕೇಳಿದಾಗ ಆನೆ ಹತ್ರ ಕರ್ಕೊಂಡು ಹೋಗುವಂತ ನಿಮ್ಮನ್ನ ಕೇಳ್ತಾ ಇದ್ರು, ನೀವು ಆನೆ ಹತ್ರ ಕರ್ಕೊಂಡು ಹೋಗ್ತಾ ಇದ್ರಿ ಅಂತ ನೀವು ಉತ್ತರವನ್ನು ಕೊಟ್ಟಿದ್ರಿ. ಈ ಬಾರಿ ಇಲ್ಲ, ಆ ಥರ ಏನೂ ಸಿದ್ಧತೆ ಇಲ್ಲ. ಅವನು ಇನ್ನು ದಸರಾ ಸಮಯದಲ್ಲಿ ಆನೆಗಳು ಇತ್ಯಾದಿ ಎಲ್ಲ ಅರಮನೆಯಲ್ಲಿರೋ ಕಾರಣಕ್ಕಾಗಿ ಎಲ್ಲರೂ ಸಹ ಭಾಗವಹಿಸ್ತಾರೆ. ಬರೀ ನನ್ನ ಮಗ ಅಂತಲ್ಲ, ಎಲ್ಲರೂ ಅಲ್ಲಿ ಅಧಿಕಾರಿಗಳು ಇರ್ಬೋದು, ಪೊಲೀಸ್ ಇರ್ಬೋದು, ಏನು ನಮ್ಮ ಅರಮನೆ ಸ್ಟಾಫ್ ಇರ್ಬೋದು, ನೀವು ಮಾಧ್ಯಮದವರು ಸಹ ಇರ್ಬೋದು, ಎಲ್ಲರೂ ಸಹ ಆನೆ ಹತ್ರ ಹೋಗಿ ಪಿಕ್ಚರ್ಗಳು ತೊಗೋತೀರ. ಅದೇ ರೀತಿ ಇವರು ಸಹ ತೊಗೊಳ್ತಾ ಇರ್ತಾರೆ. ಆದರೆ ಸಿದ್ಧತೆ ಅಂತ ಏನಿಲ್ಲ ನಮ್ಮಲ್ಲಿ, ಅದು ಪ್ರಕ್ರಿಯೆ ಅಂತ ನಡೆಯುತ್ತೆ. ನಮಗೆ ಈ ಸಮಯದ ಬಂದಾಗ ಇಡೀ ಅರಮನೆ ಅದಕ್ಕೆ ಏನೇನು ಮಾಡಬೇಕು, ಏನೇನು ಸಿದ್ಧತೆಗಳು ಮಾಡಬೇಕು ಅವ್ರು ಹಾಗೆ ಮಾಡ್ತಾರೆ. ಅದು
ಯಾರಾದರೂ ವಿಶೇಷ ಆಹ್ವಾನಿತರೇನಾದರೂ ಈ ಸರಿ ಬರ್ತಿದ್ದಾರಾ? ಯಾರನ್ನಾದ್ರೂ ವಿಶೇಷವಾಗಿ ಇಲ್ಲ, ನಮ್ಮ ಅರಮನೆಯದು ಖಾಸಗಿ ಆಚರಣೆ ಆಗಿರೋ ಕಾರಣಕ್ಕಾಗಿ ನಾವೇ ಮಾಡ್ಕೋತೀವಿ. ಯಾರನ್ನೂ ಸಂಸದರು ಯಾರನ್ನೂ ಇನ್ವೈಟ್ ಮಾಡಿಲ್ವಾ ಸ್ನೇಹಿತರು? ಇಲ್ಲ, ಇದು ಮನೆಯ ಪೂಜಾ ಅಷ್ಟೇ. ಇದು ಇನ್ನು ಆಹ್ವಾನ ಮಾಡುವಂಥದ್ದೇನು ಅವಶ್ಯಕತೆ ಇಲ್ಲ. ಅದು ಯಾವತ್ತೂ ಮಾಡಿಲ್ಲ, ಇವತ್ತು ಮಾಡಲ್ಲ. ಈ ಜಂಬೂ ಸವಾರಿಗೆ ಯಾರಾದರೂ ಕರೆಯಲ್ಲ? ಅದು ಸರ್ಕಾರ ತೀರ್ಮಾನ ಮಾಡುವಂಥದ್ದು, ರಾಜ್ಯ ಸರ್ಕಾರ. ಅವರು ಮಾಡಿದ್ದಾರೆ, ಅದು ಅವರು ಮಾಡಿಕೊಳ್ಳಿ, ಮುಂದುವರಿಲಿ. ನಮ್ಮದು ಸಹ ಬೆಂಬಲ ಯಾವತ್ತೂ ಇದ್ದೇ ಇರುತ್ತೆ. ದಸರಾ ಒಳ್ಳೇದು ನಡೆದರೆ ಜನರಿಗೆ ಒಳ್ಳೇದಾಗುತ್ತೆ, ನಮ್ಮ ಬೆಂಬಲ ಯಾವಾಗಲೂ ಇದ್ದೇ ಇರುತ್ತೆ. ಓಕೆ, ಕಡೆದಾಗಿ 2 ಪ್ರಶ್ನೆಗಳು. ಈ ಬಾರಿ ದಸರಾ ಹಬ್ಬದ ಆಚರಣೆಯ ಬಗ್ಗೆ ನಿಮ್ದು ಅದು ಪಾರಂಪರಿಕವಾಗಿ ನಡ್ಕೊಂಡು ಬಂದಿದ್ದು, ನೀವು ಹೇಳಿದ್ರಲ್ಲಿ ಕಲ್ಲಿನ ಬಂಡೆ ಮೇಲೆ ಕೆತ್ತಾಗಿದೆ, ಅದನ್ನೇ ನಾವು ನಡ್ಸ್ಕೊಂಡು ಬಂದಿದ್ದೀವಿ ಅಂತೇಳಿ ಏನು ಸಂದೇಶ ಕೊಡೋದಕ್ಕೆ ಬಯಸ್ತೀರಿ ನಮ್ಮ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ? ನಮ್ಮ ಮೈಸೂರಿನ ದಸರಾ ಒಂದು ಐತಿಹಾಸಿಕ ಆಚರಣೆ. ಸುಮಾರು 400 ವರ್ಷದಿಂದ ನಮ್ಮ ವಂಶದವರು ಆಚರಣೆ ಮಾಡ್ತಾ ಬಂದಿದೆ. ಅದು ಹಿಂದೆ ವಿಜಯನಗರ ಚಕ್ರವರ್ತಿಗಳು ಸಹ ಈ ಆಚರಣೆಗಳು ಮಾಡ್ತಾ ಬಂದಿದ್ದಾರೆ. ದೊಡ್ಡ ಇತಿಹಾಸ ಇದೆ ಕರ್ನಾಟಕಕ್ಕೆ. ಈಗ ಆ ಧಾರ್ಮಿಕ ವಿಧಿವಿಧಾನಗಳು ನಾವು ಅರಮನೆಯಲ್ಲಿ ಮಾಡ್ಕೋತೀವಿ. ಸರ್ಕಾರ ಆಚೆ ಏನೋ ಈ ಜಂಬೂ ಸವಾರಿ ಇತ್ಯಾದಿ ಎಲ್ಲೆಲ್ಲ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ, ಅದನ್ನೆಲ್ಲನೂ ಸಹ ಅವರು ಏರ್ಪಡಿಸ್ತಾರೆ. ಇದು ಒಳ್ಳೆ ರೀತಿ